ಎಲ್ರಿಗೂ ನಮಸ್ಕಾರ. ನನ್ನ ಚಾನೆಲ್ ನವ್ಯ, ಇದಕ್ಕೆಲ್ರಿಗೂ ಸ್ವಾಗತ ಸುಸ್ವಾಗತ. ಕಳೆದ ಭಾಗದಲ್ಲಿ ನಾವು ನೋಡಿದ್ದೆವು ಹೇಗೆ ವಿಶ್ವಾಮಿತ್ರರು ರಾಮನನ್ನು ತಮ್ಮ ಜೊತೆ ಕರೆದೊಯ್ಯಲು ಬಂದರು ಎಂದು. ರಾಜ ದಶರಥನ ಹೃದಯದಲ್ಲಿ ಭಯ, ವಿಶ್ವಾಮಿತ್ರರ ವಿಶ್ವಾಸದಲ್ಲಿ ದೃಢತೆ. ಇಂದು ನೋಡೋಣ ರಾಮನು ಏನು ನಿರ್ಧಾರ ಮಾಡುತ್ತಾನೆ ಎಂದು. ವಿಶ್ವಾಮಿತ್ರರ ಮಾತು ಕೇಳಿದಂತೆ ದಶರಥ ಮಹಾರಾಜರು ಗೊಂದಲದಲ್ಲಿದ್ದರು. ಆದರೆ ಆಗ ಮಹರ್ಷಿ ವಶಿಷ್ಠರು ಮುಂದೆ ಬಂದು ಹೇಳಿದರು, ರಾಜನೇ, ವಿಶ್ವಾಮಿತ್ರರು ಮಹಾನ್ ಋಷಿ. ಅವರು ಕೇಳಿದರೆ ಅವರ ಹಿಂದೆ ಒಂದು ಮಹತ್ವದ ಕಾರಣವಿರುತ್ತದೆ. ರಾಮನು ಹೋಗುವುದು ಧರ್ಮದ ಮಾರ್ಗ. ರಾಜನ ಮನಸ್ಸು ಭಾರವಾಗಿದ್ದರೂ ಅವರು ರಾಮನನ್ನು ಕರೆದರು. ರಾಮನು ಶಾಂತವಾಗಿ ತಂದೆಯ ಮುಂದೆ ಬಂದು ನಿಂತನು. ದಶರಥನು ಮೃದುವಾಗಿ ಹೇಳಿದರು, ಮಗನೇ ರಾಮ, ನೀನು ವಿಶ್ವಾಮಿತ್ರರ ಜೊತೆಗೆ ಹೋಗಬೇಕು. ರಾಮನು ಒಂದು ಕ್ಷಣವೂ ಹಿಂಜರಿಯಲಿಲ್ಲ. ಅಪ್ಪ, ನೀವು ನನಗೆ ಧರ್ಮವನ್ನು ಕಲಿಸಿದ್ದೀರಿ, ಇಂದು ಅದನ್ನು ಬದುಕುವ ಸಮಯ ಎಂದು ರಾಮನು ಹೇಳಿದನು. ತಂದೆಯ ಆದೇಶವೇ ನನ್ನ ಧರ್ಮ ಎಂದು ಮನಸ್ಸಿನಲ್ಲಿ ಒಪ್ಪಿಕೊಂಡನು. ಇತ್ತ ಲಕ್ಷ್ಮಣನು, ಅಣ್ಣನ ಜೊತೆಗೆ ನಾನು ಬರುತ್ತೇನೆ, ಅಣ್ಣ ಎಲ್ಲಿಗೆ ಹೋಗುತ್ತಾನೋ ಅಲ್ಲಿ ನಾನು ಎಂದನು. ಹೀಗೆ ಇಬ್ಬರು ಸಹೋದರರು ಅರಮನೆಯ ಸೌಕರ್ಯ ಬಿಟ್ಟು ಅರಣ್ಯದ ಕಡೆಗೆ ಪ್ರಯಾಣ ಆರಂಭಿಸಿದರು. ಅರಣ್ಯದಲ್ಲಿ ವಿಶ್ವಾಮಿತ್ರರು ಅವರಿಗೆ ದಿವ್ಯ ಅಸ್ತ್ರ ಶಸ್ತ್ರಗಳ ವಿದ್ಯೆಯನ್ನು ಕಲಿಸಿದರು. ಒಂದು ದಿನ ಅವರು ಒಂದು ಭಯಾನಕ ಕಾಡಿಗೆ ಬಂದರು. ಅಲ್ಲಿ ಒಬ್ಬಳು ರಾಕ್ಷಸಿ ತಾಟಕ ಎಂಬಾಕೆ ಯಾಗಗಳನ್ನು ಅಡಚಣೆ ಮಾಡುತ್ತಿದ್ದಳು, ಋಷಿಗಳನ್ನು ಕಾಡುತ್ತಿದ್ದಳು. ವಿಶ್ವಾಮಿತ್ರರು ರಾಮನತ್ತ ನೋಡಿ ಹೇಳಿದರು, ರಾಮ, ಇದು ನಿನ್ನ ಮೊದಲ ಕರ್ತವ್ಯ. ರಾಮನು ಧನುಸ್ಸು ಎತ್ತಿದನು, ಆದರೆ ಕೋಪದಿಂದಲ್ಲ, ರಕ್ಷಣೆಗಾಗಿ. ಬಾಣ ಎತ್ತಿದನು, ಆದರೆ ಪ್ರತಿಕಾರಕ್ಕಲ್ಲ, ಧರ್ಮಕ್ಕಾಗಿ. ಒಂದು ಕ್ಷಣ, ಒಂದು ಬಾಣ, ತಾಟಕ ನೆಲಕ್ಕುರುಳಿದಳು. ಅರಣ್ಯದಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಋಷಿಗಳು ರಾಮನನ್ನು ಸಂತೋಷದಿಂದ ಆಶೀರ್ವದಿಸಿದರು. ಇದು ರಾಮನ ಮೊದಲ ಸಾಹಸ. ಈ ಭಾಗದಿಂದ ನಾವೇನು ತಿಳಿಯಬಹುದು ಎಂದರೆ, ಧೈರ್ಯ ಎಂಬುದು ಭಯವಿಲ್ಲದಿರುವುದಲ್ಲ, ಧರ್ಮಕ್ಕಾಗಿ ನಿಂತುಕೊಳ್ಳುವುದು. ಆದರೆ ಇದು ಕೇವಲ ಆರಂಭ ಮಾತ್ರ. ರಾಮನು ಮುಂದೆ ಮತ್ತೊಂದು ಭಯಾನಕ ರಾಕ್ಷಸನನ್ನು ಎದುರಿಸಬೇಕಾಗಿ, ಹಾಗೂ ಅವನ ಜೀವನದಲ್ಲಿ ಒಂದು ಮಹತ್ವದ ಭೇಟಿ ಎದುರು ನೋಡುತ್ತಿತ್ತು. ಅದೇನೆಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಮತ್ತೆ ಸಿಗ್ತಾ ಇರುವ. ಜೈ ಶ್ರೀ